ಹಾಯ್ ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ MI ಟೆಕ್ ಕನ್ನಡ. ನೀವು ಹಿಂದಿನ ವಿಡಿಯೋಸ್ ಮಿಸ್ ಮಾಡಿದ್ರೆ ಈಗಲೇ ಐ ಬಟನ್ ಪ್ರೆಸ್ ಮಾಡಿ. ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಮ್ಮ ಚಾನಲ್ನ ಯಾವುದೇ ವಿಡಿಯೋ ಮಿಸ್ ಮಾಡದೇ ಇರೋದಕ್ಕೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ನೋಡೋಣ. ಇವತ್ತಿನ ಟಾಪಿಕ್ ಬಂದು MIG ವೆಲ್ಡಿಂಗ್. ದಿಸ್ ಪ್ರಾಸೆಸ್ ಈಸ್ ಆಲ್ಸೋ ನೌನ್ ಆಸ್ ಗ್ಯಾಸ್ ಮೆಟಲ್ ಆರ್ಕ್ ವೆಲ್ಡಿಂಗ್, GMAW. MIG ವೆಲ್ಡಿಂಗ್ ನ ನಾವು ಗ್ಯಾಸ್ ಮೆಟಲ್ ಆರ್ಕ್ ವೆಲ್ಡಿಂಗ್ ಅಂತ ಕರಿತೀವಿ, GMAW. This method uses a consumable electrode which is fed into the arc in the form of the wire. MIG welding ನ ಎಲೆಕ್ಟ್ರೋಡ್ ಆರ್ಕ್ ವೆಲ್ಡಿಂಗ್ ತರ ವೈರ್ ಫಾರ್ಮ್ ನಲ್ಲಿ ಈಸಿ ಕಾಸ್ಟ್ ನಲ್ಲಿ ನಮಗೆ ಸಿಗುತ್ತೆ. ಅಂಡ್ ಹೀಲಿಯಂ ಆರ್ ಆರ್ಗಾನ್ ಮೇ ಬಿ ಯೂಸ್ಡ್ ಆಸ್ ಎ ಇನರ್ಟ್ ಗ್ಯಾಸ್. ಹೀಲಿಯಂ ಗ್ಯಾಸ್ ಅಥವಾ ಆರ್ಗಾನ್ ಗ್ಯಾಸ್ ನ ಇನರ್ಟ್ ಗ್ಯಾಸ್ ಅಂದ್ರೆ ಚಲನೆ ಅಥವಾ ಕ್ರಿಯೆ ಗುಣಗಳಿಲ್ಲದ ಗ್ಯಾಸ್ ಆಗಿರುತ್ತೆ. The working principle of MIG welding as shown below. The working principle of MIG welding ನ ನಾವು ಕೆಳಗಿನಂತೆ ನೋಡೋಣ. An electric arc is produced between workpiece and consumable electrode, which melts the electrode and deposited in the joint. ವರ್ಕ್ಪೀಸ್ ಮತ್ತೆ ಎಲೆಕ್ಟ್ರೋಡ್ ನ ನಡುವೆ ಎಲೆಕ್ಟ್ರಿಕ್ ಆರ್ಕ್ ಅಂದ್ರೆ ವಿದ್ಯುತ್ ಕಿಡಿಗಳಿಂದ ಎಲೆಕ್ಟ್ರೋಡ್ ಮೆಲ್ಟ್ ಆಗಿ ಡೆಪಾಸಿಟೆಡ್ ಜಾಯಿಂಟ್ ಆಗುತ್ತೆ. The inert or shielded gas surrounds the arc and protect the weld from atmospheric effect to produce a defect-free weld. ಎಲೆಕ್ಟ್ರಿಕ್ ಆರ್ಕ್ ನ ನಡುವೆ ಪ್ರೊಡ್ಯೂಸ್ ಆಗೋ ಇನರ್ಟ್ ಗ್ಯಾಸ್ ವೆಲ್ಡ್ ಆಗಿರೋ ಏರಿಯಾ ಮೇಲೆ ಸ್ಪ್ರೆಡ್ ಆಗುತ್ತೆ. ಇದರಿಂದ ಅಟ್ಮಾಸ್ಫರಿಕ್ ಕಂಟಾಮಿನೇಷನ್ ಅಂದ್ರೆ ಡಸ್ಟ್, ವೆಟ್ ವಾಟರ್ ಸ್ಪ್ರೇ ನಿಂದ ಪ್ರೊಟೆಕ್ಷನ್ ಕೊಡುತ್ತೆ. The electrode wire automatically fed from the reel by a variable speed motor depending upon the arc voltage. ಆರ್ಕ್ ವೋಲ್ಟೇಜ್ ನ ಡಿಪೆಂಡ್ ಆಗಿ ಎಲೆಕ್ಟ್ರೋಡ್ ವೈರ್ ರೀಲ್ ನ ಮುಖಾಂತರ ವೇರಿಯಬಲ್ ಸ್ಪೀಡ್ ನಲ್ಲಿ ಮೂವ್ ಆಗುತ್ತೆ. ನೆಕ್ಸ್ಟ್, MIG welding may be semi-automatic in which the welder guides the gun and adjusts the process parameter, and automatic welding all functions are taken care of by welding machines or robot. MIG welding ಪ್ರಾಸೆಸ್ ಸೆಮಿ ಆಟೋಮೆಟಿಕ್ ಪ್ರಾಸೆಸ್ ಆಗಿರುತ್ತೆ. ಆದ್ದರಿಂದ ವೆಲ್ಡರ್, ಗನ್ ಮತ್ತೆ ಆಟೋಮೆಟಿಕ್ ವೆಲ್ಡಿಂಗ್ ಫಂಕ್ಷನ್ ವೆಲ್ಡರ್ ಕೇರ್ಫುಲ್ ಆಗಿ ಮಷಿನ್ ಮತ್ತು ರೋಬೋಟ್ ನ ನೋಡ್ಕೋಬೇಕು. MIG welding may be used for stainless steel, magnesium, aluminum, etc. MIG welding ನ ಸ್ಟೈನ್ಲೆಸ್ ಸ್ಟೀಲ್, ಮೆಗ್ನೀಷಿಯಂ, ಅಲ್ಯೂಮಿನಿಯಂ ಪ್ರಾಡಕ್ಟ್ಸ್ ನ ವೆಲ್ಡ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ, ಅಂದ್ರೆ ಬಳಕೆ ಮಾಡ್ತಾರೆ. ಇದರ MIG welding ನ ಅಡ್ವಾಂಟೇಜಸ್ ನೋಡೋಣ. ಮಚ್ ಗ್ರೇಟರ್ ಪೆನೆಟ್ರೇಷನ್ ಅಂಡ್ ಹೈಯರ್ ವೆಲ್ಡಿಂಗ್ ಸ್ಪೀಡ್. ಇದರ ಪೆನೆಟ್ರೇಷನ್ ತುಂಬಾ ಜಾಸ್ತಿ ಆಗಿರುತ್ತೆ, ಅಲ್ಲಿ ಮೆಲ್ಟಿಂಗ್ ಪೆನೆಟ್ರೇಷನ್ ಜಾಸ್ತಿ ಆಗಿರುತ್ತೆ, ಮತ್ತೆ ಹೈ ವೆಲ್ಡಿಂಗ್ ಸ್ಪೀಡ್, ಇದು ಸ್ಪೀಡ್ ವೆಲ್ಡಿಂಗ್ ಆಫ್ ಸ್ಪೀಡ್ ತುಂಬಾ ಜಾಸ್ತಿ ಇರುತ್ತೆ. ನೋ ಪಾಸಿಬಿಲಿಟೀಸ್ ಆಫ್ ಕ್ರ್ಯಾಕ್ಸ್. ವೆಲ್ಡಿಂಗ್ಸ್ ನಿಂದ ಕ್ರ್ಯಾಕ್ಸ್ ಪ್ರೊಡ್ಯೂಸ್ ಆಗೋದು ತುಂಬಾನೇ ಕಡಿಮೆ ಆಗಿರುತ್ತೆ. ದೇರ್ ಈಸ್ ನೋ ಸ್ಲಾಜ್ ಟು ಕ್ಲೀನ್ ಆಫ್ ಆಫ್ಟರ್ ವೆಲ್ಡಿಂಗ್. ವೆಲ್ಡಿಂಗ್ ಮಾಡಾದ್ಮೇಲೆ ಯಾವುದೇ ಸ್ಲಾಜ್ ಇದರಲ್ಲಿ ಇರೋದಿಲ್ಲ, ಅದನ್ನು ಕ್ಲೀನ್ ಮಾಡೋದಕ್ಕೆ ಬೇಕಾಗಿರೋ ಟೈಮ್ ಇದನ್ನ ಕಡಿಮೆ ಮಾಡುತ್ತೆ. ಇಟ್ ಕ್ಯಾನ್ ಬಿ ರೆಡಿಲಿ ಆಟೋಮೇಟೆಡ್, ಇದು ಆಟೋಮೇಟೆಡ್ ಫಂಕ್ಷನ್ ಆಗಿರುತ್ತೆ. ದೇರ್ ಈಸ್ ನೋ ವೆಲ್ಡ್ ಸ್ಪ್ಯಾಟರ್, ಇದರಿಂದ ವೆಲ್ಡ್ ಸ್ಪ್ಯಾಟರ್ಸ್ ಕ್ರಿಯೇಟ್ ಆಗೋದಿಲ್ಲ. ಪ್ರೊಡ್ಯೂಸ್ ವೆರಿ ಹೈ ಕ್ವಾಲಿಟಿ ಆಫ್ ವೆಲ್ಡ್. ಹೈ ಕ್ವಾಲಿಟಿ ಆಫ್ ವೆಲ್ಡ್ ಈ ಪ್ರಾಸೆಸ್ ನಿಂದ ನಮಗೆ ಸಿಗುತ್ತೆ. ಇಟ್ ಈಸ್ ಫಾಸ್ಟ್ ಅಂಡ್ ಎಕನಾಮಿಕಲ್, ಇದನ್ನ ಫಾಸ್ಟ್ ಆಗಿ ಮತ್ತೆ ನಮಗೆ ಬೇಕಾಗಿರೋ ಕಾಸ್ಟ್ ನಲ್ಲಿ ಇದನ್ನ ನಮಗೆ ವೆಲ್ಡ್ ಸಿಗುತ್ತೆ. ಡಿಸ್ಅಡ್ವಾಂಟೇಜಸ್ ಆಫ್ MIG welding ನೋಡೋಣ. ಡಿಫಿಕಲ್ಟ್ ಟು ವೆಲ್ಡ್ ಇನ್ ಸ್ಮಾಲ್ ಕಾರ್ನರ್ಸ್. ಸ್ಮಾಲ್ ಕಾರ್ನರ್ಸ್ ನಲ್ಲಿ ಈ MIG welding ನ ಯೂಸ್ ಮಾಡೋದು ತುಂಬಾ ಕಷ್ಟ ಆಗಿರುತ್ತೆ. ವೆಲ್ಡಿಂಗ್ ಎಕ್ವಿಪ್ಮೆಂಟ್ ಈಸ್ ಕಾಸ್ಟ್ಲಿ ಅಂಡ್ ಮೋರ್ ಕಾಂಪ್ಲೆಕ್ಸ್. ವೆಲ್ಡಿಂಗ್ ಎಕ್ವಿಪ್ಮೆಂಟ್ಸ್ ಆಫ್ MIG welding ಇದೆಯಲ್ಲ, ಅದು ತುಂಬಾ ಕಾಸ್ಟ್ಲಿ ಆಗಿರುತ್ತೆ, ಮತ್ತೆ ಅದು ಬೇಗನೆ ಸಿಗೋದಿಲ್ಲ. ನೆಕ್ಸ್ಟ್, TIG welding ನೋಡೋಣ. ಟಂಗ್ಸ್ಟನ್ inert arc welding. It is also called as gas tungsten arc welding, GTAW. TIG welding ನ ಗ್ಯಾಸ್ ಟಂಗ್ಸ್ಟನ್ ಆರ್ಕ್ ವೆಲ್ಡಿಂಗ್, GTAW ಅಂತ ಕರಿತೀವಿ. ದೇ arc is maintained between the workpiece and tungsten electrode, protected by an inert gas such as helium or argon or mixture of two.
ಎಲೆಕ್ಟ್ರಿಕ್ ಆರ್ಕ್ ಪ್ರೊಡ್ಯೂಸ್ ಆಗುವಾಗ ವರ್ಕ್ ಪೀಸ್ ಮತ್ತೆ ಟಂಗ್ಸ್ಟನ್ ಎಲೆಕ್ಟ್ರೋಡ್ ನಡುವೆ ಇನರ್ಟ್ ಗ್ಯಾಸ್ ಅಂದ್ರೆ ಹೀಲಿಯಂ ಅಥವಾ ಆರ್ಗಾನ್ ಮಿಕ್ಸ್ಚರ್ ವೆಲ್ಡ್ ನ ಪ್ರೊಟೆಕ್ಟ್ ಮಾಡುತ್ತೆ. The electrode is non-consumable since its melting point is about 3400 degrees Celsius, which is greater than the arc temperature. TIG welding electrode non-consumable ಅಂದ್ರೆ easy casted wire ಆಗಿರುತ್ತೆ. ಇದರಿಂದ ಮೆಲ್ಟಿಂಗ್ ಪಾಯಿಂಟ್ 3400 ಡಿಗ್ರಿ ಸೆಲ್ಸಿಯಸ್ ಆಗಿರುತ್ತೆ. ಇದರ ಆರ್ಕ್ ಟೆಂಪರೇಚರ್ ಗಿಂತ ಮೆಲ್ಟಿಂಗ್ ಟೆಂಪರೇಚರ್ ಅಂದ್ರೆ ಮೆಲ್ಟಿಂಗ್ ಪಾಯಿಂಟ್ ಜಾಸ್ತಿಯಾಗಿ ಇರುತ್ತೆ. Working principle of TIG welding ನೋಡೋಣ. The working principle of TIG welding is consist of welding gun with handle. TIG welding process ನಲ್ಲಿ ಗನ್ ಮತ್ತೆ ಹ್ಯಾಂಡಲ್ ಹೊಂದಿರುತ್ತೆ. The stationary tungsten electrode is firmly held in a welding gun with shielding gas flow along the electrode through a nozzle at the end of the gun into the arc zone. Stationary tungsten electrode welding gun ನಲ್ಲಿ ಫಿಕ್ಸ್ ಆಗಿರುತ್ತೆ. ಇದ್ರ ಜೊತೆ ಎಲೆಕ್ಟ್ರೋಡ್ ನ ನಡುವೆ ಶೀಲ್ಡಿಂಗ್ ಗ್ಯಾಸ್ ಗನ್ ನ ಎಂಡ್ ನಿಂದ ಆರ್ಕ್ ಝೋನ್ ನ ತನಕ ಇರುತ್ತೆ. An electric arc is produced between the workpiece and the non-consumable electrode, which melts the metal to be joined in that area and forms the molten pole. ವರ್ಕ್ಪೀಸ್ ನ ನಡುವೆ ಪ್ರೊಡ್ಯೂಸ್ ಆಗೋ ಎಲೆಕ್ಟ್ರಿಕ್ ಆರ್ಕ್ ನಾನ್ ಕನ್ಸ್ಯೂಮಬಲ್ ಆಗಿರುತ್ತೆ. ಇದರಿಂದ ಮೆಟಲ್ ನ ನಡುವೆ ಎಲೆಕ್ಟ್ರೋಡ್ ಮಾಲ್ಟನ್ ಪೂಲ್ ಆಗಿ ಮೆಟಲ್ ಮೇಲೆ ಕೂರುತ್ತೆ. An inert gas or shielding gas surrounds the arc and protect the weld from atmospheric effect and weld are made without defect. ಈ ನಡುವೆ ಇನರ್ಟ್ ಶೀಲ್ಡಿಂಗ್ ಗ್ಯಾಸ್ ವೆಲ್ಡ್ ನ ನಡುವೆ ಬರೋದ್ರಿಂದ ಅಟ್ಮಾಸ್ಫರಿಕ್ ಡಿಫೆಕ್ಟ್, ಡಸ್ಟ್, ಆಯಿಲ್ ಮತ್ತೆ ಮಿಕ್ಸ್ಚರ್ ಅಂದ್ರೆ ಮಾಯಿಶ್ಚರ್ ಕಂಟಾಮಿನೇಷನ್ ಡಿಫೆಕ್ಟ್ಸ್ ಇಲ್ಲದೆ ವೆಲ್ಡ್ ಆಗಿರುತ್ತೆ. A filler metal may or may not be used to cool the welding gun. ಫಿಲ್ಲರ್ ಮೆಟಲ್ ನ ವೆಲ್ಡಿಂಗ್ ಗನ್ ಕೂಲ್ ಆಗೋದಕ್ಕೆ ಬಳಸೋದಿಲ್ಲ. ನೆಕ್ಸ್ಟ್, this process may be used for welding aluminum and its alloy, stainless steel, cast iron, silicon, titanium, bronze, nickel, etc. ಈ ಪ್ರಾಸೆಸ್ ನ ನಾವು ಅಲ್ಯೂಮಿನಿಯಂ ಅಲಾಯ್, ಸ್ಟೈನ್ಲೆಸ್ ಸ್ಟೀಲ್, ಕ್ಯಾಸ್ಟ್ ಐರನ್, ಸಿಲಿಕಾನ್, ಬ್ರೋನ್ಸ್, ಟೈಟಾನಿಯಂ, ನಿಕ್ಕಲ್ ವೆಲ್ಡ್ಸ್ ನಲ್ಲಿ ಯೂಸ್ ಮಾಡ್ತಾರೆ. ಇದರ ಅಡ್ವಾಂಟೇಜಸ್ ನೋಡೋಣ. ಅಡ್ವಾಂಟೇಜಸ್, ಇಟ್ ಈಸ್ ಫಾಸ್ಟರ್ ಪ್ರಾಸೆಸ್, ಇದು ತುಂಬಾ ಫಾಸ್ಟ್ ಪ್ರಾಸೆಸ್ ಆಗಿರುತ್ತೆ. ಟು ಪ್ರೊಡ್ಯೂಸ್ ಎ ಕ್ಲೀನ್ ರಿಕ್ವೈರ್ಡ್ ವೆಲ್ಡಿಂಗ್ ಬೇಕಾಗಿರೋದ್ರಿಂದ ನಾವು ಟಿಗ್ ವೆಲ್ಡಿಂಗ್ ನ ಯೂಸ್ ಮಾಡ್ತೀವಿ. ಅನ್ಲೈಕ್ ಮೆಟಲ್ ಕ್ಯಾನ್ ಬಿ ವೆಲ್ಡೆಡ್ ಲೈಕ್ ಬ್ರಾಸ್ ಅಂಡ್ ಕಾಪರ್. ಅನ್ಲೈಕ್ ಮೆಟಲ್ ಅಂದ್ರೆ ನಾನ್ ಮೆಟಲ್ಸ್, ಬ್ರಾಸ್ ಅಥವಾ ಕಾಪರ್ ಕೂಡ ಬ್ರಾಸ್ ನ ಕಾಪರ್ ಕೂಡ ನಾವು ವೆಲ್ಡ್ ಮಾಡಬಹುದು. ಹೀಟ್ ಅಫೆಕ್ಟೆಡ್ ಝೋನ್ ಈಸ್ ವೆರಿ ಲೋ. ಹೀಟ್ ಅಫೆಕ್ಟೆಡ್ ಝೋನ್ ತುಂಬಾ ಕಡಿಮೆ ಆಗಿರುತ್ತೆ. ರಿಕ್ವೈರ್ಡ್ ನೋ ಕ್ಲೀನ್ ಅಪ್ ಡ್ಯೂ ಟು ಆಬ್ಸೆನ್ಸ್ ಆಫ್ ಸ್ಲಾಜ್ ಆರ್ ಸ್ಪ್ಯಾಟರ್. ಸ್ಲಾಜ್ ಮತ್ತೆ ಸ್ಪ್ಯಾಟರ್ ಇದು ವೆಲ್ಡ್ ಆಗುವಾಗ ಕ್ರಿಯೇಟ್ ಆಗದಿರೋದ್ರಿಂದ ಇದರ ಕ್ಲೀನಿಂಗ್ ತುಂಬಾ ಕಡಿಮೆ ಬೇಕಾಗಿರುತ್ತೆ. ನೋ ಪಾಸಿಬಿಲಿಟೀಸ್ ಆಫ್ ಕ್ರ್ಯಾಕ್ ಪಾಸಿಬಿಲಿಟೀಸ್ ತುಂಬಾ ಕಡಿಮೆ ಇರುತ್ತೆ. ವೆಲ್ಡ್ ಝೋನ್ ಈಸ್ ವಿಸಿಬಲ್. ನಾವು ವೆಲ್ಡ್ ಮಾಡಿರೋ ಝೋನ್ ಇದು ವಿಸಿಬಲ್ ಆಗಿ ಕಾಣುತ್ತೆ, ಅಂದ್ರೆ ನಾವು ಮಾಡಿರೋ ವೆಲ್ಡ್ ಕಾಣ್ತಾ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.